ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ನಮ್ಮ ಊರಿನಲ್ಲಿ ರಸ್ತೆ ಇಲ್ಲ, ಶಾಲೆಗೆ ಕೊಠಡಿ ಕೊರತೆ, ಆಸ್ಪತ್ರೆಯಲ್ಲಿ ಉಪಕರಣಗಳಿಲ್ಲ, ಅಂಗನವಾಡಿಗೆ ಕಟ್ಟಡವೇ ಇಲ್ಲ. ಆದರೆ ಗೊತ್ತಾ, ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಸರ್ಕಾರದಲ್ಲಿ ಒಂದು ವಿಶೇಷ ಯೋಜನೆ ಇದೆ. ಅದೇ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ, MLA ಲ್ಯಾಡ್ ಸ್ಕೀಮ್ ಕರ್ನಾಟಕ. ಈ ಯೋಜನೆಯ ಅಡಿಯಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ತಮ್ಮ ನಿಧಿಯಿಂದ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸಬಹುದು. ಇಂದು ಜಾಗತಿಕ ನ್ಯೂಸ್ ಮೂಲಕ ಜವಾಬ್ದಾರಿಯುತ ಪ್ರಜೆಗಳಾದ ನಿಮಗೆ ಸಂಪೂರ್ಣ ಮಾಹಿತಿ. ಶಿಕ್ಷಣ ಕ್ಷೇತ್ರ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಶಾಲಾ ಕೊಠಡಿಗಳ ನಿರ್ಮಾಣ, ಕಾಂಪೌಂಡ್ ಗೋಡೆ, ಆಟದ ಮೈದಾನ ಅಭಿವೃದ್ಧಿ, ಗ್ರಂಥಾಲಯ, ಪ್ರಯೋಗಾಲಯ, ಶಿಕ್ಷಕರ ವಸತಿ, ಆರೋ ಕುಡಿಯುವ ನೀರು, ಕಂಪ್ಯೂಟರ್, ಪ್ರಿಂಟರ್, ಬೋಧನಾ ಮತ್ತು ಆಟೋಪಕರಣಗಳು. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಯೋಜನೆ ದೊಡ್ಡ ಆಧಾರ. ಉನ್ನತ ಶಿಕ್ಷಣ, ಸರ್ಕಾರಿ ಕಾಲೇಜುಗಳು, ಪಾಲಿಟೆಕ್ನಿಕ್, ITI, ಇಂಜಿನಿಯರಿಂಗ್ ಕಾಲೇಜುಗಳಿಗೆ ತರಗತಿ ಕೊಠಡಿ, ಗ್ರಂಥಾಲಯ ಮತ್ತು ಪ್ರಯೋಗಾಲಯ, ಶೌಚಾಲಯ, ಆರೋ ನೀರು, ಆವರಣ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸೌಲಭ್ಯ ಸಿಗಬಹುದು. ಆರೋಗ್ಯ ಸೇವೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೆಚ್ಚುವರಿ ಕೊಠಡಿಗಳು, ಆಸ್ಪತ್ರೆ ಉಪಕರಣಗಳು, ಆಂಬ್ಯುಲೆನ್ಸ್ ವಾಹನ, ರಕ್ತನಿಧಿ ಸ್ಥಾಪನೆ, ವೈದ್ಯರಿಗೆ ವಸತಿ, ಆರೋ ಕುಡಿಯುವ ನೀರು. ಆರೋಗ್ಯ ಸೌಲಭ್ಯ ಬಲವಾಗಿದ್ದರೆ ಗ್ರಾಮವೂ ಬಲವಾಗುತ್ತದೆ. ಹಳ್ಳಿಗಳ ರಸ್ತೆ ಅಭಿವೃದ್ಧಿ ವಿಶೇಷ ಗಮನ. ಈ ಯೋಜನೆಯ ಪ್ರಮುಖ ಭಾಗ ರಸ್ತೆ ಸಂಪರ್ಕ ಅಭಿವೃದ್ಧಿ. ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಾ ಹವಾಮಾನಕ್ಕೂ ತಡೆದ ರಸ್ತೆ, ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಒಳ ರಸ್ತೆಗಳು, ಕಾಲು ಸೇತುವೆಗಳು, ಬಸ್ ತಂಗುದಾಣಗಳು. ಯಾಕೆ ರಸ್ತೆ ಮುಖ್ಯ? ರೈತರಿಗೆ ಬೆಳೆ ಸಾಗಾಟ ಸುಲಭ, ವಿದ್ಯಾರ್ಥಿಗಳಿಗೆ ಶಾಲೆಗೆ ಸುರಕ್ಷಿತ ಪ್ರಯಾಣ, ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ ತಲುಪಲು ವೇಗ, ವ್ಯಾಪಾರ ಚಟುವಟಿಕೆ ಹೆಚ್ಚಳ. ಒಂದು ಉತ್ತಮ ರಸ್ತೆ ಒಂದು ಹಳ್ಳಿಯ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾಯಿಸಬಹುದು. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ, ಅಂಗನವಾಡಿ ಕಟ್ಟಡ, ಅಂಗನವಾಡಿಗೆ ಆಟೋಪಕರಣ, ಅಂಗವಿಕಲರಿಗೆ ಪರಿಕರ, ವೃದ್ಧಾಶ್ರಮ, ಅನಾಥಾಶ್ರಮ ನಿರ್ಮಾಣ. ಪಶುಸಂಗೋಪನೆ, ಪಶುವೈದ್ಯಕೀಯ ಆಸ್ಪತ್ರೆ, ಔಷಧಾಲಯ, ಕೃತಕ ಗರ್ಭಧಾರಣಾ ಕೇಂದ್ರ, ಸಿಬ್ಬಂದಿ ವಸತಿ. ರೈತರ ಆರ್ಥಿಕ ಬೆಂಬಲಕ್ಕೆ ಇದು ಮಹತ್ವದ್ದು. ತೋಟಗಾರಿಕೆ ಮತ್ತು ಪ್ರವಾಸೋದ್ಯಮ, ಉದ್ಯಾನವನ ಅಭಿವೃದ್ಧಿ, ಮಾರುಕಟ್ಟೆ ಗೋದಾಮು, ಐತಿಹಾಸಿಕ ಸ್ಥಳಗಳ ಸೌಂದರ್ಯ ರಕ್ಷಣೆ, ಪ್ರವಾಸಿ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯ. ಸಾರ್ವಜನಿಕ ಗ್ರಂಥಾಲಯ ಮತ್ತು ಸಮುದಾಯ ಭವನ, ಸಾರ್ವಜನಿಕ ಗ್ರಂಥಾಲಯ ಕಟ್ಟಡ, ಸಂಚಾರಿ ಗ್ರಂಥಾಲಯ, ಸಮುದಾಯ ಭವನ ನಿರ್ಮಾಣ. ಕುಡಿಯುವ ನೀರು, ಹಳ್ಳಿಗಳಲ್ಲಿ ಆರೋ ಮಾದರಿಯ ನೀರಿನ ಘಟಕ. ಕಾಮಗಾರಿಗಳು ಹೇಗೆ ಜಾರಿಯಾಗುತ್ತವೆ? ಇವೆಲ್ಲ ಕಾಮಗಾರಿಗಳನ್ನು ಸರ್ಕಾರದ ಏಜೆನ್ಸಿಗಳಾದ ಲೋಕೋಪಯೋಗಿ ಇಲಾಖೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, KRIDAL, ನಿರ್ಮಿತಿ ಕೇಂದ್ರ ಮೂಲಕ ಅನುಷ್ಠಾನಗೊಳಿಸಲಾಗುತ್ತದೆ. ಇದರ ಉದ್ದೇಶ ಇಷ್ಟೇ: ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು, ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಮ್ಮ ಕೈಯಲ್ಲಿದೆ. ಈ ಯೋಜನೆಯ ಬಗ್ಗೆ ಅರಿವಿದ್ದರೆ ಮಾತ್ರ ನಾವು ಪ್ರಶ್ನಿಸಬಹುದು. ನಮ್ಮ ಹಳ್ಳಿಗೆ ಯಾವ ಕಾಮಗಾರಿಗಳು ಮಂಜೂರಾಗಿವೆ? ಹಣ ಬಿಡುಗಡೆಯಾಯಿತಾ? ಕೆಲಸ ಆರಂಭವಾಗಿದೆಯಾ? ಜವಾಬ್ದಾರಿಯುತ ಪ್ರಜೆಗಳಾಗಿ ಕೇಳಬೇಕು.